ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ನೇರವಾಗಿ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ವಿರುದ್ಧವಾಗಿ ಬಿಕೆ ಹರಿಪ್ರಸಾದ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ರು. ಕೋಮು ಗಲಭೆ ಸೃಷ್ಟಿಯ ಹುನ್ನಾರ ನಡೀತಿದೆ ಅನ್ನೋ ಆರೋಪ. ಇದರ ವಿರುದ್ಧವಾಗಿ ಕಿಡಿಕಾರಿದ್ರು ಪುನೀತ್ ಕೆರೆಹಳ್ಳಿ. ಬಿಕೆ ಹರಿಪ್ರಸಾದ್ ವಿರುದ್ಧ ದೂರು ಕೊಡ್ಲಿಕ್ಕೂ ಕೂಡ ಮುಂದಾಗಿದ್ರು. ಪುನೀತ್ ಕೆರೆಹಳ್ಳಿ ನೀಡಿದ ದೂರನ್ನ ಪಡೆದಿದ್ದಾರೆ ಪೊಲೀಸರು. ಎನ್ಸಿಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿದೆ. ಹರಿಪ್ರಸಾದ್ ಹೆಸರನ್ನ ಎಲ್ಲೂ ಕೂಡ ನಮೂದು ಮಾಡಿಲ್ಲ, ಮೆನ್ಷನ್ ಮಾಡದಲೇ ಎನ್ಸಿಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಬಸವನಗುಡಿ ಠಾಣೆ ಮುಂದೆ ಪುನೀತ್ ಕೆರೆಹಳ್ಳಿ ಪ್ರತಿಭಟನೆಯನ್ನ ಮಾಡಿದ್ರು. ಎಫ್ಐಆರ್ ಹಾಕೋಕೆ ಪೊಲೀಸರು ಮೀನಾಮೇಷ ಎಣಿಸ್ತಿದ್ದಾರೆ ಅಂತ ಹೇಳಿ ಆರೋಪಿಸಿದ್ರು. ಬಸವನಗುಡಿ ಪೊಲೀಸರಿಗೆ ದೂರು ನೀಡಿದ್ರು ಪುನೀತ್ ಕೆರೆಹಳ್ಳಿ. ತಮ್ಮ ನಂಬರ್ ಸ್ಕ್ರೀನ್ ಶಾಟ್ ಬಳಸಿ ಕೋಮು ಗಲಭೆ ಸೃಷ್ಟಿ ಯತ್ನ ಅಂತ ಹೇಳಿ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ. ಬಳಸಿರುವ ಸ್ಕ್ರೀನ್ ಶಾಟ್ ಕೂಡ ನಕಲಿ ಇದೆ. ನನ್ನ ಅವಹೇಳನ ಮಾಡುವ ಪ್ರಯತ್ನವಾಗಿ ಈ ರೀತಿಯಾಗಿ ಸುಳ್ಳು ಆರೋಪವನ್ನ ಹೊರಿಸಲಾಗ್ತಿದೆ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮುಂದಾದಾಗ ಎಫ್ಐಆರ್ ದಾಖಲಿಸ್ತಾ ಇಲ್ಲ ಅಂತ ಹೇಳಿ ಅದರ ವಿರುದ್ಧವಾಗಿಯೂ ಕೂಡ ಪುನೀತ್ ಕೆರೆಹಳ್ಳಿ ಪ್ರತಿಭಟನೆಗೆ ಮುಂದಾದ್ರು. ಇದೀಗ ಎನ್ಸಿಆರ್ ದಾಖಲಾಗಿದೆ. ಆದರೆ ಎಲ್ಲೂ ಕೂಡ ಬಿಕೆ ಹರಿಪ್ರಸಾದ್ ಅವರ ಹೆಸರು ಅಲ್ಲಿ ಮೆನ್ಷನ್ ಆಗಿಲ್ಲ. ಬಿಕೆ ಹರಿಪ್ರಸಾದ್ ಅವರ ಒಂದು ಹೇಳಿಕೆ, ಗೋಧ್ರಾ ಮಾದರಿಯಲ್ಲೇ ಹತ್ಯಾಕಾಂಡ ನಡಿಬಹುದು ಅನ್ನೋ ಹೇಳಿಕೆ ರಾಷ್ಟ್ರೀಯ ಮಟ್ಟದಲ್ಲಿ ವಿವಾದಕ್ಕೆ, ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಮತ್ತೊಮ್ಮೆ ಬಿಕೆ ಹರಿಪ್ರಸಾದ್ ಅವರು ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಇದೂ ಕೂಡ ಇವತ್ತು ಇಡೀ ದಿನ ರಾಜ್ಯ ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ರಾಮ ಮಂದಿರ ಉದ್ಘಾಟನೆಗೆ ಇನ್ನು 15 ದಿನಗಳು ಮಾತ್ರ ಬಾಕಿ. ಸಮಸ್ತ ಹಿಂದೂಗಳು ಅದೊಂದು ಶುಭ ಗಳಿಗೆಗಾಗಿ ಕಾದು ಕುಳಿತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ದಿನಕ್ಕೊಂದರಂತೆ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಗೋಧ್ರಾ ಬಾಂಬ್ ಸಿಡಿಸಿದ ಹರಿಪ್ರಸಾದ್ ಇದೀಗ ಕೋಮು ಗಲಭೆ ಸೃಷ್ಟಿಸಲು ಬಿಜೆಪಿ ಅಣಿಯಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸಕ್ಕೆ ಬಿಜೆಪಿ ಸಜ್ಜಾಗಿದೆ ಅಂದಿರುವ ಹರಿಪ್ರಸಾದ್ ತನ್ನ ಸಹೋದರ ಸಂಘಟನೆಗಳನ್ನ ಬಿಜೆಪಿ ಅಣಿಗೊಳಿಸುತ್ತಿದೆ. ಪುನೀತ್ ಕೆರೆಹಳ್ಳಿಗೆ ಫತ್ವಾ ನೀಡಿರುವ ಬಗ್ಗೆ ರಾಷ್ಟ್ರ ರಕ್ಷಣಾ ಪಡೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮಾಹಿತಿ ಇದೆ. ಹೀಗಾಗಿ ಪುನೀತ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ತಮ್ಮ ವಿರುದ್ಧದ ಆರೋಪಕ್ಕೆ ಕಿಡಿಕಾರಿರುವ ಪುನೀತ್ ಕೆರೆಹಳ್ಳಿ ಬಿಕೆ ಹರಿಪ್ರಸಾದ್ ವಿರುದ್ಧ ಬಸವನಗುಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಾಕ್ಷಿ ಇದ್ರೆ ತನಿಖೆ ಮಾಡಿಸಲಿ, ತಪ್ಪಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲಿ ಅಂತ ಸವಾಲು ಹಾಕಿದ್ದಾರೆ. ಈ ಏನು ನಕಲಿ ಸಂದೇಶವನ್ನ ಕ್ರಿಯೇಟ್ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು, ನೀವು ಯಾಕೆ ಅದನ್ನ ಕ್ರಿಯೇಟ್ ಮಾಡಿದ್ರಿ, ಆ ಸ್ಕ್ರೀನ್ ಶಾಟ್ ನಿಮಗೆ ಎಲ್ಲಿ ಸಿಕ್ತು, ಯಾರು ಆ ಸ್ಕ್ರೀನ್ ಶಾಟ್ನ ತೆಗೆದಿದ್ದು, ಆ ಚರ್ಚೆ ಯಾವ ವಾಟ್ಸಪ್ ಗ್ರೂಪ್ನಲ್ಲಿ ಆಗಿದೆ, ಅದನ್ನು ನಾನೇ ಮಾಡಿದ್ದೀನಿ ಅನ್ನೋದಾದ್ರೆ ಅದಕ್ಕೆ ದಾಖಲೆ ಏನಿದೆ ಕೊಡಿ. ಹೇತಾ ಕೈ ನಾಯಕರು ಹರಿಪ್ರಸಾದ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಹರಿಪ್ರಸಾದ್ ಅವ್ರಿಗೆ ಮಾಹಿತಿ ಇಲ್ಲದೆ ಅವರು ಟ್ವೀಟ್ ಮಾಡೋಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಒಂದು, ಎರಡನೇದು BJP ಕೋಮುವಾದಿ ಪಕ್ಷ ಅಂತ ಎಲ್ಲರಿಗೂ ಗೊತ್ತಿದೆ. ಅವರು ಬೆಳೆದಿರೋದೇ ಹಿಂದೂ ಮುಸ್ಲಿಂ ಅಂತ ಗಲಾಟೆ ಮಾಡಿಸಿ ಸೃಷ್ಟಿ ಮಾಡಿಸಿ ಸಮಾಜವನ್ನು ಒಡೆದು BJP ಬೆಳೆದು ಬಂದಿರೋದು. ಈಗ BJPಯವರಂತೂ ಕೋಮುವಾದಿ ಪಕ್ಷ ಅದಂತೂ ಎಲ್ಲರಿಗೂ ಗೊತ್ತಿದೆ. ಅವರಲ್ಲಿ ಬೇರೆ ಯಾವುದಾದ್ರು ಏನು ವಿಷಯ ಇಲ್ಲ ಅಂದರೆ ಅವರು ಮತ್ತೆ ಡಿವೈಡ್ ಆ್ಯಂಡ್ ರೂಲ್, ಪೋಲರೈಸೇಷನ್ ಪಾಲಿಟಿಕ್ಸು, ಅವರು ಎಲ್ಲ ರೀತಿಯಿಂದ ತಮಗೆಲ್ಲರೂ ಕೂಡ ಗೊತ್ತಿದೆ. ಯಾವಾಗಲೂ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಬಂದಿದ್ದಾರೆ, ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡಿದ್ದಾರೆ, ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ ಮಾಡಿದ್ದಾರೆ.